ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಡಿಸೈನ್ ಇಂಜಿನಿಯರಿಂಗಲ್ಲಿ ಸಿಗ್ನಲ್ ಇಂಟಿಗ್ರಿಟಿ ರಿಲೇಟೆಡ್ ಇಶ್ಯೂಗಳು ಬಂದಾಗ ಕ್ರಾಸ್ ಟಾಕ್ ಅನ್ನುವಂಥ ಇಶ್ಯೂ ತುಂಬ ಕಾಮನ್ ಆಗಿ ಕಂಡುಬರುತ್ತದೆ. ಆ ಕಾರಣದಿಂದಾಗಿ ಈ ವಿಡಿಯೋದಲ್ಲಿ ಕ್ರಾಸ್ ಟಾಕ್ ಎಂದರೇನು ಮತ್ತು ಅದರಲ್ಲಿರುವ ವಿಧಗಳು ಯಾವ್ಯಾವು ಅಂತ ತಿಳ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೈಭವ್ ಸುಗಂಧಿ. ನಾನು ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಕಳೆದ 8 ವರ್ಷದಿಂದ ಎಲೆಕ್ಟ್ರೋ ಮೆಕ್ಯಾನಿಕಲ್ ಹಾರ್ಡ್ವೇರ್ ಡಿಸೈನ್ ಇಂಜಿನಿಯರಿಂಗನ್ನು ಮಾಡ್ತಾ ಇದ್ದೇನೆ. ಇಂದಿನ ಈ ವಿಡಿಯೋದಲ್ಲಿ ಸುಲಭವಾಗಿ ಸರಾಗವಾಗಿ ಕ್ರಾಸ್ ಟಾಕ್ ಎಂದರೇನು ಮತ್ತು ಅದರಲ್ಲಿರುವ ವಿಧಗಳು ಯಾವ್ಯಾವು ಅಂತ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಎಲೆಕ್ಟ್ರಾನಿಕ್ ಹಾರ್ಡ್ವೇರ್ ಡಿಸೈನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಕ್ರಾಸ್ ಟಾಕ್ ಅನ್ನುವಂಥ ಒಂದು ವಿಷಯ ತುಂಬ ಕಾಮನ್ ಆಗಿ ಬಳಸುವಂಥದ್ದು ಮತ್ತು ಕಾಮನ್ ಆಗಿ ಕಂಡುಬರುವಂಥ ತೊಂದರೆ. ಇದರ ಬಗ್ಗೆ ಡೀಟೇಲ್ ಆಗಿ ಇವತ್ತು ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಕ್ರಾಸ್ ಟಾಕ್ ಎಂದರೇನು? ಈಗ ನೀವು PCB ಡಿಸೈನಿಂಗಲ್ಲಿ 2 ಟ್ರ್ಯಾಕ್ಗಳನ್ನು ಪ್ಯಾರಲಲ್ ಆಗಿ ಡ್ರಾ ಮಾಡಿರ್ತೀರಾ. ಆ ಟ್ರ್ಯಾಕ್ಗಳ ಮಧ್ಯೆ 2 ಕಾಪರ್ ಟ್ರ್ಯಾಕ್ಗಳ ಮಧ್ಯೆ ಬೇಡವಾದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಟರ್ಫರೆನ್ಸ್ ಇಂದಾಗಿ ಒಂದು ಟ್ರ್ಯಾಕಿಂದ ಇನ್ನೊಂದು ಟ್ರ್ಯಾಕಿಗೆ ಆಗುವ ಡಿಸ್ಟರ್ಬೆನ್ಸನ್ನು ಅಥವಾ ನಾಯ್ಸ್ ಟ್ರಾನ್ಸ್ಫರನ್ನು ಕ್ರಾಸ್ ಟಾಕ್ ಎಂದು ಕರೀತಾರೆ. ಇಂಗ್ಲೀಷಲ್ಲಿ ನಾರ್ಮಲ್ ಆಗಿ ಕ್ರಾಸ್ ಟಾಕ್ ಅನ್ನೋ ವರ್ಡಿಗೆ ಏನು ಮೀನಿಂಗ್ ಇದೆಯೋ ಈ PCB ಡಿಸೈನಿಂಗಲ್ಲೂ ಅದೇ ಮೀನಿಂಗ್ ಇದೆ. ಆದರೆ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಟರ್ಫರೆನ್ಸಿಂದ ಆಗುವ ತೊಂದರೆಯಿಂದಾಗಿ ಸಿಗ್ನಲ್ಲಿನ ಟ್ರಾನ್ಸ್ಫರಲ್ಲಿ ಅಥವಾ ವೋಲ್ಟೇಜಿನ ಟ್ರಾನ್ಸ್ಫರಲ್ಲಿ ವ್ಯತ್ಯಾಸ ಆಗೋದ್ರಿಂದ ಎಂಟೈರ್ ಸಿಸ್ಟಮ್ನ ಬಿಹೇವಿಯರು ಅಥವಾ ಮೆಸೇಜ್ ಟ್ರಾನ್ಸ್ಮಿಟ್ ಮತ್ತು ರಿಸೀವ್ ಮಾಡುವ ಸಿಗ್ನಲಲ್ಲಿ ಆಗುವ ವ್ಯತ್ಯಾಸದಿಂದಾಗಿ ಇದು ಒಂದು ಇಂಪಾರ್ಟೆಂಟ್ ತೊಂದರೆಯಾಗಿ ಕಂಡುಬರುತ್ತದೆ. ಇದರಿಂದಾಗಿ ಸಿಗ್ನಲ್ ಇಂಟಿಗ್ರಿಟಿ ಹಾಳಾಗುತ್ತೆ ನಮ್ಮ ಎಂಟೈರ್ PCB ಡಿಸೈನಿಂಗಲ್ಲಿ. ಆ ಕಾರಣದಿಂದಾಗಿ ಈ ಕ್ರಾಸ್ ಟಾಕ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುವ ಟಾಪಿಕ್ಕು ಮತ್ತು ಒಂದು ಹಲವಾರು ಮೆಥಡ್ಸ್ಗಳಿಂದ ಇದನ್ನು ರಿಸಾಲ್ವ್ ಮಾಡಬೇಕಾಗುತ್ತದೆ. ಕ್ರಾಸ್ ಟಾಕ್ನಲ್ಲಿ 2 ವಿಧಗಳಿದ್ದಾವೆ. ಒಂದು ಇಂಡಕ್ಟಿವ್ ಕ್ರಾಸ್ ಟಾಕ್, ಇನ್ನೊಂದು ಕೆಪಾಸಿಟಿವ್ ಕ್ರಾಸ್ ಟಾಕ್. ಇದು ಬಹಳ ಸಿಂಪಲ್ ಆಗಿರೋ ಟಾಪಿಕ್ಕು ಆ್ಯಂಡ್ ಈಸಿಯಾಗಿ ನೀವು ಬೇಸಿಕ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ನ ಬೇಸಿಸ್ ಮೇಲೆ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಒಂದನೇದಾಗಿ ಇಂಡಕ್ಟಿವ್ ಕ್ರಾಸ್ ಟಾಕ್ ಅಂತ ಅಂದರೆ, ಈಗ 2 ಪ್ಯಾರಲಲ್ ಆಗಿ ಡ್ರಾ ಮಾಡಿರುವಂಥ ಟ್ರ್ಯಾಕ್ಗಳ ಮಧ್ಯೆ ಹೈ ಕರೆಂಟ್ ಪಾಸ್ ಆಗೋದರಿಂದ ಇನ್ನೊಂದು ಟ್ರ್ಯಾಕ್ನಲ್ಲಿ ಆಗುವ ವ್ಯತ್ಯಾಸವನ್ನು ಇಂಡಕ್ಟಿವ್ ಕ್ರಾಸ್ ಟಾಕ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಇದನ್ನು ನೀವು ಒಂದು ಟ್ರಾನ್ಸ್ಫಾರ್ಮರ್ನ ಬಿಹೇವಿಯರ್ಗೆ ಕಂಪೇರ್ ಮಾಡ್ಬೋದು. ಈಗ ಹೇಗೆ ನಮ್ಮ ಹತ್ರ ಟ್ರಾನ್ಸ್ಫಾರ್ಮರಲ್ಲಿ ಪ್ರೈಮರಿ ಕಾಯಿಲ್ ಮತ್ತು ಸೆಕೆಂಡರಿ ಕಾಯಿಲ್ ಇರುತ್ತೋ, ಪ್ರೈಮರಿ ಕಾಯಿಲಲ್ಲಿ ಉಂಟಾಗುವ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫ್ಲಕ್ಸ್ನಿಂದಾಗಿ ಸೆಕೆಂಡರಿ ಕಾಯಿಲಲ್ಲಿ ಎಲೆಕ್ಟ್ರಿಸಿಟಿ ಟ್ರಾನ್ಸ್ಫರ್ ಆಗುತ್ತೆ. ಆ ಎಲೆಕ್ಟ್ರಿಸಿಟಿ ಟ್ರಾನ್ಸ್ಫರ್ ಪ್ರಿನ್ಸಿಪಲ್ಗೆ ವರ್ಕ್ ಆಗೋದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫ್ಲಕ್ಸ್. ಅದೇ ಪ್ರಿನ್ಸಿಪಲ್ನ ಬೇಸ್ ಮೇಲೆ 2 ಪ್ಯಾರಲಲ್ ಆಗಿ ಡ್ರಾ ಮಾಡಿರುವ ಟ್ರ್ಯಾಕ್ನ ಮಧ್ಯೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫ್ಲಕ್ಸ್ ಕ್ರಿಯೇಟ್ ಆಗಿ ಬಿಕಾಸ್ ಆಫ್ ಹೈ ಕರೆಂಟ್ ಆವಾಗ ಇನ್ನೊಂದು ಟ್ರ್ಯಾಕ್ನಲ್ಲಿ ಆಗುವ ನಾಯ್ಸ್ನ ಇಂಡ್ಯೂಸನ್ನು ಮ್ಯಾಗ್ನೆಟಿಕ್ ಅಥವಾ ಇಂಡಕ್ಟಿವ್ ಕ್ರಾಸ್ ಟಾಕ್ ಎಂದು ಕರೀತಾರೆ. ಈಗ ಕೆಪಾಸಿಟಿವ್ ಕ್ರಾಸ್ ಟಾಕ್ ಅಂತಂದರೆ 2 ಪ್ಯಾರಲಲ್ ಆಗಿ ಡ್ರಾ ಮಾಡಿರುವಂಥ ಟ್ರ್ಯಾಕ್ಗಳ ಮಧ್ಯೆ ವೋಲ್ಟೇಜ್ ಡಿಫರೆನ್ಸ್ ಇರುವುದರಿಂದಾಗಿ ಕೆಪಾಸಿಟನ್ಸ್ ಕ್ರಿಯೇಟ್ ಆಗುತ್ತದೆ. ಇದು ಒಂಥರ ಕೆಪಾಸಿಟರ್ನ ಪ್ರಿನ್ಸಿಪಲ್ ಬೇಸ್ ಮೇಲೆ ವರ್ಕ್ ಆಗುತ್ತೆ. ಅದಕ್ಕೆ ಇದನ್ನು ಕೆಪಾಸಿಟಿವ್ ಕ್ರಾಸ್ ಟಾಕ್ ಅಂತ ಕರೀತಾರೆ. ಈ ಕ್ರಿಯೇಟ್ ಆಗಿರುವಂಥ ಕೆಪಾಸಿಟನ್ಸಿಂದ ವೋಲ್ಟೇಜ್ ಡಿಫರೆನ್ಸ್ ಆಗೋದ್ರಿಂದ ಸಿಗ್ನಲ್ ಇಂಟಿಗ್ರಿಟಿಯಲ್ಲಿ ತೊಂದರೆ ಆಗುತ್ತದೆ. ಈ ಕಾರಣದಿಂದಾಗಿ ಇದನ್ನು ಕೆಪಾಸಿಟಿವ್ ಕ್ರಾಸ್ ಟಾಕ್ ಅಂತ ಕರೀತಾರೆ. ಈ ಕೆಪಾಸಿಟಿವ್ ಮತ್ತು ಇಂಡಕ್ಟಿವ್ ಕ್ರಾಸ್ ಟಾಕ್ನ 2 ವಿಧಗಳಲ್ಲಿ ಯಾವುದೇ ಥರನಾದ ಸಿಗ್ನಲ್ ಟ್ರಾನ್ಸ್ಫರಲ್ಲಿ ಆಗುವ ತೊಂದರೆಯಿಂದಾಗಿ ಈ ಕ್ರಾಸ್ ಟಾಕನ್ನು ಸಾಲ್ವ್ ಮಾಡೋದು ತುಂಬ ಇಂಪಾರ್ಟೆಂಟು. ಈಗ ಒಂದು ಎಕ್ಸಾಂಪಲ್ನ ಮೂಲಕ ಹೇಳಬೇಕು ಅಂತಂದರೆ, ಮೈಕ್ರೋ ಕಂಟ್ರೋಲ್ನ I2C ಬಸ್ಸಿಂದ ಅಥವಾ I2C ಪೋರ್ಟಿಂದ ಯಾವುದೋ ಒಂದು ಸೆನ್ಸರು ಅಥವಾ ಒಂದು ಆಕ್ಚುವೇಟರ್ನ I2C ಪಾತ್ ಮೂಲಕ ಅಥವಾ ಪ್ರೋಟೋಕಾಲ್ ಮೂಲಕ ಕನೆಕ್ಟ್ ಮಾಡಿದ್ದೀವಿ ಅಂತ ಅಂದ್ಕೊಳ್ಳೋಣ. ಈ SDA ಮತ್ತು SCL ಟ್ರ್ಯಾಕನ್ನು ನಾವು PCB ಮೇಲ್ಗಡೆ I2C ಬೇಸ್ ಪ್ರೋಟೋಕಾಲ್ ಮೇಲೆ ಅದನ್ನು ನಾವು ಡ್ರಾ ಮಾಡಿದ್ದೀವಿ. ಈಗ SDL ಮತ್ತು SCA ಟ್ರ್ಯಾಕ್ಗಳು ಪ್ಯಾರಲಲ್ ಆಗಿ ಡ್ರಾ ಮಾಡಲೇಬೇಕು, ಯಾಕಂದರೆ ಅವು ಡಿಫರೆನ್ಷಿಯಲ್ ಪೇರ್ ಸಿಗ್ನಲ್ ಆಗಿರುತ್ತೆ. ಆ 2 ಸಿಗ್ನಲ್ನ ಪ್ಯಾರಲಲ್ ಆಗಿ ಡ್ರಾ ಮಾಡಿರೋದ್ರಿಂದ ಅದರಲ್ಲಿ ಕ್ರಾಸ್ ಟಾಕ್ ಆಗುವ ಚಾನ್ಸಸ್ಗಳು ಇರುತ್ತದೆ. ಈಗ ಈ I2C ಬಸ್ನಲ್ಲಿ ಹೈ ವೋಲ್ಟೇಜ್ನ ಟ್ರಾನ್ಸ್ಫರ್ದಿಂದಾಗಿ ಏನಾದರೂ ತೊಂದರೆ ಬಂದರೆ ಅದನ್ನು ಕೆಪಾಸಿಟಿವ್ ಕ್ರಾಸ್ ಟಾಕ್ ಅಂತಾರೆ, ಅಥವಾ ಹೈ ಕರೆಂಟ್ನ ಟ್ರಾನ್ಸ್ಫರ್ದಿಂದಾಗಿ ಏನಾದರೂ ತೊಂದರೆ ಬಂದರೆ ಅದನ್ನು ಇಂಡಕ್ಟಿವ್ ಕ್ರಾಸ್ ಟಾಕ್ ಅಂತ ಕರೀತಾರೆ.
ಅದನ್ನು ಸಾಲ್ವ್ ಮಾಡಲಿಕ್ಕೆ ಹಲವಾರು ಮೆಥಡ್ಗಳಿದ್ದಾವೆ. ಆದರೆ ಈ ವಿಡಿಯೋದಲ್ಲಿ ಕ್ರಾಸ್ ಟಾಕ್ನ ವಿಧಗಳನ್ನಷ್ಟೇ ಡಿಸ್ಕಸ್ ಮಾಡ್ತೀನಿ. ಈ ಕ್ರಾಸ್ ಟಾಕ್ನ ನೀವು ಸಾಲ್ವ್ ಮಾಡಲಿಲ್ಲ ಅಂತಂತಂದರೆ ನಿಮ್ಮ ಎಂಟೈರ್ ಪಿ ಸಿ ಬಿಯಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಟರ್ಫರೆನ್ಸ್ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕಪ್ಲಿಂಗ್ನಂತಹ ತೊಂದರೆಗಳು ಬಂದು ನಿಮ್ಮ ಪಿ ಸಿ ಬಿಯ ಬಿಹೇವಿಯರಲ್ಲಿ ತುಂಬ ವ್ಯತ್ಯಾಸಗಳು ಅಥವಾ ಅನ್ಎಕ್ಸ್ಪೆಕ್ಟೆಡ್ ಬಿಹೇವಿಯರನ್ನು ನೀವು ನೋಡ್ಬೋದು. ಆ ಕಾರಣದಿಂದಾಗಿ ಈ ಕ್ರಾಸ್ ಟಾಕನ್ನು ಸಾಲ್ವ್ ಮಾಡೋದು ತುಂಬ ಇಂಪಾರ್ಟೆಂಟ್ ಸ್ಕಿಲ್ ಫಾರ್ ಎವ್ರಿ ಪಿ ಸಿ ಬಿ ಡಿಸೈನ್ ಇಂಜಿನಿಯರ್ಸ್. ಮುಂದಿನ ವಿಡಿಯೋದಲ್ಲಿ ಈ ಕ್ರಾಸ್ ಟಾಕನ್ನು ಸಾಲ್ವ್ ಮಾಡೋದು ಹೇಗೆ ಮತ್ತು ಸಾಲ್ವ್ ಮಾಡಲಿಕ್ಕಿರುವಂಥ ಮೆಥಡಾಲಜಿಗಳು ಏನೇನು ಅಂತ ಡಿಸ್ಕಸ್ ಮಾಡೋಣ. ಈ ವಿಡಿಯೋಯಿಂದ ನೀವೇನಾದರೂ ಕಲಿತಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಕೊಲೀಗ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಪಿ ಸಿ ಬಿ ಡಿಸೈನ್ ಇಂಡಸ್ಟ್ರಿ ರಿಲೇಟೆಡ್ ಈ ಥರ ವಿಡಿಯೋಗಳನ್ನು ಕನ್ನಡದಲ್ಲಿ ಕಲಿಯೋದಕ್ಕಾಗಿ ಲಿಂಕ್ಡ್ ಫ್ರೀಕ್ವೆನ್ಸಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.